ಕಾರ್ಯವೈಖರಿಯ ವಿರುದ್ಧ ರಾಜು ಕಾಗೆ ಸಿಡಿದೆದ್ದಿದ್ದಾರೆ. ಈ ಕುರಿತಾಗಿ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಅನುದಾನ ಅಂತ ಎಲ್ಲಿದೆ ಅವರು ಹೇಳ್ತಾರಷ್ಟೇ, ರಾಜು ಕಾಗೆ ಅವರನ್ನ ಕರೆದು ಮಾತನಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ರಾಯಚೂರಿನಲ್ಲಿ ಪ್ರತಿಕ್ರಿಯಿಸಿದರು. ಅವರ ಸಮಸ್ಯೆಗಳನ್ನ ಆಲಿಸ್ತೀನಿ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ. ಬಿ.ಆರ್. ಪಾಟೀಲ್ ವಿಷಯವಾಗಿಯೂ ಕೂಡ ಇದನ್ನೇ ಹೇಳಿದ್ರು ಮುಖ್ಯಮಂತ್ರಿಗಳು, ಕರೆದು ಮಾತನಾಡ್ತೀನಿ ಅಂತ. ಈಗ ರಾಜು ಕಾಗೆ ವಿಚಾರದಲ್ಲೂ ಕೂಡ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅನುದಾನ ಅಂತ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಅವ್ರನ್ನ ಕರೆದು ಮಾತನಾಡ್ತೀನಿ, ಏನವರ ಸಮಸ್ಯೆ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ನಾನು ವಿವರಣೆಯನ್ನ ಕೇಳ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಮಾತಾಡ್ತೀನಿ, ಏನು ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಕರೆದು ಮಾತಾಡ್ತೀನಿ, ಏನು ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಸೊ ಮುಖ್ಯಮಂತ್ರಿಗಳಿಗೆ ರಾಜು ಕಾಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಅದರ ಕ್ಲಾರಿಟಿ ಅವರಿಗೆ ಯಾರಾದರೂ ತಲುಪಿಸಿರ್ತಾರೆ. ಬಟ್ ಆದರೂ ಮಾಧ್ಯಮಗಳು ಕೇಳಿದಾಗ ಅದಕ್ಕೆ ನೇರ ಉತ್ತರ ಕೊಡೋದ್ರ ಬದಲಾಗಿ ಅದನ್ನು ತೇಲಿಸುವ ಹಾಗೆ ಮಾತನಾಡೋದು ಮುಖ್ಯಮಂತ್ರಿಗಳ ಛಾತಿ. ಅದನ್ನೇ ಈಗ ಮುಂದುವರಿಸಿದ್ದಾರೆ. ವಿಶೇಷ ಅನುದಾನ, ಸಿಎಂ ಅನುದಾನ ಇದೆಯಾ, ಅದರ ಬಗ್ಗೆ ಕರೆದು ಮಾತನಾಡ್ತೀನಿ, ಅವರೇನೋ ಹೇಳಿದ್ದಾರೆ ಅಂತ ಹೇಳೋ ಮೂಲಕವಾಗಿ ಇದರ ಬಗ್ಗೆ ಅವರು ಏನು ಸಚಿವರುಗಳು ಲಭ್ಯ ಆಗ್ತಾ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ಆಗ್ತಾ ಇಲ್ಲ, ಒಂದೊಂದು ಕೆಲಸ ಆಗಬೇಕು ಅಂದರೆ 2-3 ವರ್ಷ ಕಾಯಬೇಕಾ, ಆ ಗ್ರಾಂಟನ್ನು ತೆಗೆದುಕೊಳ್ಳೋದಕ್ಕೆ ಸತಾಯಿಸ್ತಾ ಇರೋ ವಿಷಯ, ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ನೇರ ಉತ್ತರ ಕೊಟ್ಟಿಲ್ಲ.